ಬಂಗಾರಪೇಟೆ ತಾಲೂಕು ಕಾಮಸಮುದ್ರ ಹೋಬಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬತ್ತಲಹಳ್ಳಿಯ ಎಸ್ಡಿಎಂಸಿ ಅಧ್ಯಕ್ಷೆ ಶ್ರೀಮತಿ ಮಂಜುಳಾ ಕೆಪಿ ಕೃಷ್ಣ ಮಾತನಾಡಿದ ಅವರು 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯ ಕೋರುವ ಮೂಲಕ ಭಾರತ ಸ್ವಾತಂತ್ರ್ಯ ಬಂದು ಸುಮಾರು 80 ವರ್ಷಗಳ ಹೆಜ್ಜೆನಿಟ್ಟಿದ್ದೇವೆ. ಅನೇಕ ಮಹನೀಯರು ಈ ಸ್ವಾತಂತ್ರ್ಯದಲ್ಲಿ ಪ್ರಾಣವನ್ನು ಬಲಿದಾನವಾಗಿ ಮಾಡಿ 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವತಂತ್ರವಾಯಿತು. ಆ ಮಹನೀಯರನ್ನು ನಾವೆಲ್ಲರೂ ಜ್ಞಾಪಿಸಿಕೊಳ್ಳಬೇಕು. ಸರ್ಕಾರಿ ಶಾಲೆಗಳಲ್ಲಿ ಇತ್ತೀಚೆಗೆ ಶಾಲೆಗೆ ಸೇರುವ ಮಕ್ಕಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಸರ್ಕಾರಿ ಶಾಲೆ ಶಿಕ್ಷಕರು ಉನ್ನತ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಕಂಡು ಅವರ ಅನುಭವಗಳನ್ನು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ನೀಡಲು ನೇಮಿಸಿರುತ್ತಾನೆ. ದಯವಿಟ್ಟು ಯಾರೂ ಖಾಸಗಿ ಶಾಲೆಗೆ ಸೇರಿಸದೆ ಎಲ್ಲಾ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಎಂದು ಈ ಮಾತನ್ನು ಹೇಳಿದರು. ಸಮಾಜ ಸೇವಕ ರಾಧಾಕೃಷ್ಣ ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವುದು, ಸಮಾಜ ಸೇವಕಿ ಶ್ರೀಮತಿ ಜಯಂತಿ ನೇತೃತ್ವದಲ್ಲಿ ನೋಟ್ಬುಕ್ ಅನ್ನು ವಿತರಣೆ ಮಾಡಲಾಯಿತು. ನಂತರ ಶಾಲಾ ವತಿಯಿಂದ ಶಿಕ್ಷಕರಾದ ಶ್ರೀಮತಿ ನಳಿನಿ, ಶ್ರೀಮತಿ ಪೂಜಾ ಸಿಹಿ ಹಂಚಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ವೆಂಕಟೇಶ್, ಸಿಆರ್ಪಿ ವೆಂಕಟೇಶ್, ಶಿಕ್ಷಕರಾದ ಶ್ರೀಮತಿ ನಳಿನಿ, ಶ್ರೀಮತಿ ಪೂಜಾ, ಊರಿನ ಗ್ರಾಮಸ್ಥರು, ಮಕ್ಕಳು ಹಾಜರಿದ್ದರು.